ನಮಸ್ಕಾರ, ಮನುಷ್ಯ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ವಿದ್ಯಾ ಇವತ್ತು ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ಲು. ಎಕ್ಸಾಮಲ್ಲಿ ಭದ್ರ ತುಂಬ ಭಯಪಡ್ತಿದ್ದ. ಏಕೆ ಅಂದರೆ ಸತ್ತ ಹೆಣನ ತಂದು ಅದನ್ನು ನೋಡಿಕೊಂಡು ಎಕ್ಸ್ಪ್ಲೇನ್ ಮಾಡಬೇಕು, ಅದ್ರ ಪಾರ್ಟ್ಸ್ ಎಲ್ಲ ಹೇಗೆ ಏನು ಅಂತೇಳ್ಬಿಟ್ಟು. ಫಸ್ಟು ಬೇರೆ ಒಂದು ಹುಡುಗಿನ ಕರೆದ್ರು, ಆಮೇಲೆ ವಿದ್ಯೆನ ಕರೆದ್ರು. ವಿದ್ಯೆನ ಕರೆದಾಗ ಭದ್ರ ಎತ್ಕೊಂಡು ಹೋಗಿ ಗೌಡ್ರೆ ಯಾಕೆ ಕೂತಿದ್ದೀರಾ ಅಂತಾಳೆ. ಆವಾಗ ಭದ್ರ ಎತ್ಕೊಂಡು ಹೋಗಿ ಅಲ್ಲಿ ಹೆಣದ ಮುಂದೆ ಕೂರಿಸ್ದಾಗ ಅವಳು ಬಾಡಿ ಪಾರ್ಟ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ವೆರಿ ಗುಡ್ ಅಂತಾರೆ ಲೆಕ್ಚರು. ಆವಾಗ ಅವಳು ಇವನಿಗೆ ಭಯ ಆಗಿಬಿಡುತ್ತೆ. ಅದನ್ನೇ ನೋಡ್ತಿರ್ತಾನಲ್ಲ, ಎದ್ರಿ ಅಂತ ಕಿರ್ಚ್ಕೊಂಡು ಆ ಕಡೆ ನಿಂತ್ಕೊತಾನೆ. ಆಮೇಲೆ ಗೊತ್ತಾಯಿತು ಅವರಿಗೆಲ್ಲ ಇವರಿಗೆ ಭಯ ಇದೆ ಅಂತೇಳ್ಬಿಟ್ಟು. ಯಾಕೆ ಅಂದರೆ ಪಾಠ ಓದಿರೋರಿಗಾಗಲಿ ಅದ್ರದ್ದು ಬಗ್ಗೆ ಓದಿರೋರಿಗೆ ಭಯ ಇರಲ್ಲ. ಆದರೆ ಇವನಿಗೆ ಭಯ ಇದೆ. ಯಾಕೆಂದರೆ ಇವನು ಅವನ್ನೆಲ್ಲ ಓದಿಲ್ಲಲ್ಲ, ಹಂಗಾಗಿ ಇವನಿಗೆ ಭಯ ಜಾಸ್ತಿ. ಆಮೇಲೆ ಈ ಕಡೆ ಎಕ್ಸಾಮ್ ಬರೆದು ಕಾಲೇಜಿಂದ ಆಚೆ ಬಂದಾಗ ವಿದ್ಯಂಗೆ ಅಲ್ಲಿ ಚೇರ್ ಹಾಕಿ ಕೂರಿಸಿರ್ತಾರೆ. ಎಲ್ಲರೂ ಮನೆಯವರೆಲ್ಲ ರೆಡಿಯಾಗಿ ನಿಂತಿದ್ದಾರೆ ಹೋಗೋಕ್ಕೆ ಮನೆಗೆ. ಆವಾಗ ಶಿವರಾಮೇಗೌಡ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಈಶ್ವರಿ ಅಲ್ಲಿ ಚಾಡಿ ಹೇಳ್ಬಿಟ್ಟು ಮೀಡಿಯಾದವ್ರನ್ನ ಕಳಿಸಿರ್ತಾಳಲ್ವ, ಹೋಗ್ಬಿಟ್ಟು ಕೇಳಿ ಡಿವೋರ್ಸ್ ಆಗ್ತಿರೋದು, ಅದರಲ್ಲೂ ಭದ್ರ ವಿದ್ಯಾ ಡೈವರ್ಸ್ ಆಗ್ತಿದ್ದಾರೆ, ಅದರಲ್ಲೂ ಏನೋ ಪ್ರೀತಿ ಇದೆ ಅನ್ನಂಗೆ ನಾಟಕ ಆಡ್ತಿದ್ದಾರೆ, ಶಿವರಾಮೇಗೌಡರಿಗೂ ಕೇಳಿ ಅಂತ ಮೀಡಿಯಾದವ್ರಿಗೆ ಹೇಳಿ ಕಳಿಸಿರ್ತಾಳೆ. ಮೀಡಿಯಾದವ್ರು ಬಂದು ಇಲ್ಲಿ ಕೇಳಕ್ಕೆ ಬರ್ತಾರೆ. ಆವಾಗ ಹೇಳ್ತಾಳೆ, ಶಿವರಾಮೇಗೌಡನ ಕೇಳ್ತಾರೆ ಫಸ್ಟು, ನಿಮ್ಮ ಸೊಸೆಗೂ ಮಗನಿಗೂ ಡಿವೋರ್ಸ್ ಆಗ್ತಿದೆ, ಆದರೂ ನೀವು ಎಕ್ಸಾಮ್ ಬರೆಸ್ತಾ ಇದ್ದೀರಾ, ಇದೆಲ್ಲ ರಾಜಕೀಯ ಗಿಮಿಕ್ಸಾ ಅಥವಾ ಓಟ್ ಹಾಕಲಿ ಜನ ಅಂತ ಏನಾದ್ರು ಈ ಥರ ನಾಟಕ ಆಡ್ತಾಯಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ಆ ಥರ ಏನಿಲ್ಲ, ಮಗ ಸೊಸೆ ಕಾಲಿಗೆ ಏಟಾಗಿರೋದ್ರಿಂದ ಇನ್ನು ಕರ್ಕೊಂಡು ಬರಲೇಬೇಕಾಗುತ್ತಲ್ಲ, ಹಾಗಾಗಿ ಮಗ ಕರ್ಕೊಬತ್ತಿದ್ದಾನೆ, ಆ ಥರ ಯಾವುದೂ ಇಲ್ಲ, ಏನೂ ನಡೆದಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಅವಾಗ ಹೇಳ್ತಾಳೆ ವಿದ್ಯಾ, ಇಲ್ಲ ಎಲ್ಲ ಮಾತಾಡ್ತಿದ್ದಾರಲ್ಲ ಸರ್. ಅವನು ಮೀಡಿಯಾದವನು ಹೇಳ್ತಾನೆ, ಎಲ್ಲ ಮಾತಾಡ್ತಿದ್ದಾರೆ ಸರ್, ನೀವು ಡಿವೋರ್ಸ್ ಆಗ್ತಿರೋರಿಗೆ ಎಕ್ಸಾಮ್ ಬರೆಸ್ತಿದ್ದಾರೆ, ಇದು ರಾಜಕೀಯ ಗಿಮಿಕ್ಸು ಅಂತ ಎಲ್ಲ ಮಾತಾಡ್ತಿದ್ದಾರೆ ಸರ್ ಅಂತ ಹೇಳಿದಾಗ ವಿದ್ಯಾ ಹೇಳ್ತಾಳೆ, ನಾನು ಆನ್ಸರ್ ಕೊಡ್ತೀನಿ ಅದಕ್ಕೆ, ನನ್ನ ಹತ್ರ ಇಲ್ಲಿ ಕೇಳಿ ಅಂತ ಹೇಳ್ತಾಳೆ. ಕೇಳಿದಾಗ ಹೇಳ್ತಾಳೆ, ನಮ್ಮ ಮಾವಯ್ಯ ಇಷ್ಟಪಟ್ಟೆ ನನ್ನನ್ನು ಡಾಕ್ಟ್ರು ಓದಿಸ್ತಿದ್ದಾರೆ, ಅವರು ನಮ್ಮ ಯಜಮಾನ್ರು ಅಷ್ಟೇ ನನ್ನನ್ನು ಇಷ್ಟಪಟ್ಟೇ ಕರ್ಕೊಂಡೋಗಿ ನನ್ನನ್ನು ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು ನನ್ನ ಎಕ್ಸಾಮ್ ಬರ್ಸೋಕ್ಕೆ ಅಂತ ನಿಮಗೇನು ಗೊತ್ತು, ಸುಮ್ಮನೆ ಯಾರೋ ಹೇಳ್ತಾರೆ ಅಂತ ಅವ್ರ ಮಾತೆಲ್ಲ ಕೇಳ್ಕೊಂಡು ಬರ್ತಿರಲ್ಲ, ಇಲ್ಲಿ ನೋಡಿದರೆ ಗೊತ್ತಾಗಲ್ವಾ ನಮ್ಮ ಮಾವ ಮನೆಯವರು ನನ್ನ ಗಂಡ ಎಲ್ಲ ಎಷ್ಟು ಕಷ್ಟಪಡ್ತಿದ್ದಾರೆ ನಾನೊಬ್ಬಳು ಬರೆಯೋದಕ್ಕೋಸ್ಕರ, ಅಷ್ಟಾದರೂ ನಿಮಗೆ ಕೃತಜ್ಞತೆ ಬೇಡವಾ, ಹಂಗೆ ಕೇಳ್ತಿದ್ದೀರಲ್ಲ ಕ್ವಶನ್ನು ಅಂತ ವಿದ್ಯಾ ಹೇಳ್ತಾಳೆ. ಆವಾಗ ಶಿವರಾಮೇಗೌಡ ಖುಷಿಯಾಗ್ಬಿಡ್ತಾನೆ. ಆಮೇಲೆ ಎಲ್ಲರೂ ಕಾರಲ್ಲಿ ಮನೆ ಹತ್ರಕ್ಕೆ ಬರೋಕ್ಕೆ, ಇದೇ ಕಾರು, ತುಂಬ ಚೆನ್ನಾಗಿದೆ ಕಾರು, ಈ ಕಾರಲ್ಲಿ ಮನೆ ಹತ್ರಕ್ಕೆ ಇವಾಗ ಎಲ್ಲರೂ ಇದೇ ಕಾರಲ್ಲಿ ಬರ್ತಾರೆ. ಬಂದು ಇಲ್ಲಿ ಇಳ್ಕೊತಾರೆ ಮನೆ ಹತ್ರ. ಇಳ್ಕೊಂಡಾಗ ಇಲ್ಲೂ ಕೂಡ ಮೀಡಿಯಾದವರು ಎಲ್ಲೋದ್ರೂ ಬೆನ್ನು ಬಿಡ್ದಂಗೆ ಇದ್ದೇ ಇರ್ತಾರಲ್ವ, ಇಲ್ಲೂ ಕೂಡ ಮೀಡಿಯಾದವರು ರೆಡಿಯಾಗಿ ಬಂದಿರ್ತಾರೆ. ಹೆಂಗಸರಿಗೆ ಮೋನ, ವಿದ್ಯಾ ಮತ್ತು ಚಂಪಾ ಮತ್ತು ಭಾಗೀರಥಿ ಅಮ್ಮ ಎಲ್ಲ ಇಳ್ಕೊತಾರೆ. ಎಲ್ಲ ಇಳ್ಕೊಂಡು ಶಿವರಾಮೇಗೌಡ ಎಲ್ಲರೂ ಇಳ್ಕೊತಾರೆ ಅದೇ ಕಾರಿಂದ, ಗೋವಿಂದ ಎಲ್ಲ ಇಳ್ಕೊಂಡು ನಿಂತಿರ್ತಾರೆ. ಮತ್ತು ಭದ್ರ ವಿದ್ಯೆನ ಎತ್ಕೊಂಡು ನಿಂತಿರ್ತಾನೆ. ಭದ್ರ ಬಾಯಿಲಿ ಅಂತ ಕರೀತಾನೆ ಶಿವರಾಮೇಗೌಡ. ಕರೆದಾಗ ಇವತ್ತಿಗೆ ಎಕ್ಸಾಮ್ ಎಲ್ಲ ಮುಗೀತಲ್ಲ, ಇನ್ನು ಅದೇನೋ ಹೇಳ್ತಾನೆ ಕೆಲಸ. ಆವಾಗ ಇಲ್ಲ ಮಾವಯ್ಯ, ನಿಂದು ಮುಗೀತಲ್ಲೇನವ, ಎಕ್ಸಾಮ್ ಎಲ್ಲ ಮುಗೀತಲ್ವ ಇವತ್ತಿಗೆ ಅಂತ ಕೇಳ್ತಾನೆ. ಇಲ್ಲ ಮಾವಯ್ಯ, ಇನ್ನೂ ಕ್ಯಾಂಪ್ ಇದೆ 3 ದಿನ, ಅಲ್ಲಿಗೆ ಹೋಗಬೇಕು,
ಅಲ್ಲಿ ನಮ್ಮದು ನಾವು ಏನು ಕಲ್ತಿದ್ದೀವಿ ಅನ್ನೋದನ್ನು ಎಕ್ಸ್ಪ್ಲೇ ಮಾಡಬೇಕಾಗುತ್ತೆ. ಅಲ್ಲಿಗೆ ಹೋಗ್ಬೇಕು ಮಾವ ಅಂತ ಮಾವಯ್ಯ ಅಂತಾಳೆ. ಅದಕ್ಕೆ ಹೌದಾ ಸರಿ ಹೋಗ್ಬಿಟ್ಟು ಬಾ ವಿದ್ಯನ ಜೊತೆ ಅಂತೇಳಿ ಹೇಳ್ತಾನೆ. ಹೋಗಲ್ಲ ಅಂತ ಇವನು ಹೇಳ್ಕೊಳ್ತಾ ಇರ್ತಾನೆ, ನಾನಿನ್ನು ಬರಲ್ಲ ಅಂತೇಳಿ. ಆದರೆ ಅಜ್ಜಿ ಸುಮ್ಮನಿರ್ಬೇಕಲ್ಲ. ಮತ್ತು ಇನ್ನೇನು ನಾನು ಮತ್ತು ವಿದ್ಯಾ ಇಬ್ಬರು ಹೋಗೋಕ್ಕಾಗುತ್ತಾ? ವಿದ್ಯೆನ ಕಾಲಾಗುತ್ತಾ? ನೀನೇನು ಬರೋದು ಬೇಡ ಶಿವರಾಮೇಗೌಡ, ನಾನು ಮತ್ತು ಭದ್ರ ವಿದ್ಯಾ ಹೋಗ್ತೀವಿ, ನೀನೇನು ಬರೋದು ಬೇಡ ಅಂತ. ಇವನು ಹಂಗೆ ಅಂದ್ಬಿಟ್ಟು ಅವ್ನು ಹೊರ್ಟೋಗ್ತಾನೆ. ಅವರಪ್ಪ ನೀವು ಹೋಗ್ಬಾರ ಜೊತೆಗೆ ಅಂತ ಹೇಳ್ಬಿಟ್ಟು, ಭದ್ರ ನೀನು ಹೋಗ್ಬಾರ ಜೊತೆಗೆ ಅಂತ ಹೇಳ್ಬಿಟ್ಟು ಹೊರ್ಟೋಗ್ತಾನೆ. ಆದರೆ ಇಲ್ಲಿ ಅಜ್ಜಿ ಸುಮ್ಮನಿರ್ಬೇಕಲ್ಲ. ಅಜ್ಜಿ ನಾನು ಬರಲ್ಲ ನಾನು ಈಗ ಬಂದಿದ್ದೆ ಹೆಚ್ಚು, ನಾನು ಬರಲ್ಲ ಅಂತ ಹೇಳ್ತಾನೆ ಭದ್ರ. ಅದಕ್ಕೆ ಅಜ್ಜಿ ಹೇಳುತ್ತೆ, ಇನ್ನು ನೀ ಬರದೆ ಇನ್ನು ಯಾರು ಕರ್ಕೊಂಡು ಹೋಗ್ತಾರೆ? ನೀನೇ ಕರ್ಕೊಂಡು ಹೋಗ್ಬೇಕು ತಾನೇ, ನಿನ್ನ ಹೇಳ್ತೇನೆ, ನೀನು ಕರ್ಕೊಂಡೋಗಿ ಇದು ಮಾಡ್ದಲೆ ನಾನು ಬರಲ್ಲ ಅಂತ ಅಜ್ಜಿ ಹಂಗನ್ನುತ್ತೆ. ಈಶ್ವರಿ ಅದನ್ನೆಲ್ಲ ನೋಡ್ತಿರ್ತಾಳೆ. ಈ ಮೂರಡಿಗೆ ಏನು ಗೌರವ, ಏನು ಮರ್ಯಾದೆ, ಇವಳನ್ನ ಹೆಂಗೆ ಬಗ್ಬಡಿಯೋದು ಅಂತ ಅವಳು ಯೋಚನೆ ಮಾಡ್ತಿರ್ತಾಳೆ. ಪ್ರತಿ ನಿಮಿಷಕ್ಕೂ ಯೋಚನೆನೇ, ವಿದ್ಯನ ಬಗ್ಗೆನೇ ಯೋಚನೆಗಳು ಅವ್ರಿಗೆಲ್ಲರಿಗೂ. ಆಮೇಲೆ ವಿದ್ಯನ ತಗೊಂಡು ಮನೆಗೆ ಕೂರಿಸ್ದಾಗ ವಿದ್ಯಾ ಅಂತಾಳೆ, ಸರು ಏನೇ ಮಾಡ್ತಿದ್ದೆ ಬೆಳಗ್ಗೆಯಿಂದ ಅಂತ. ಇನ್ನೇನೇ ಮಾಡಲಿ ಅಂತ ಈಗ ಭಾವನ ಹತ್ರ ಮಾತಾಡ್ತಾಯಿದ್ದೆ ಅಂತ. ಭಾವನ ಹತ್ರ ಏನು ಮಾತಾಡ್ತಾಯಿದ್ದೆ ಅಂದರೆ, ನಿಂದೊಳೆ ಸರಿ ಹೋಯ್ತಲ್ಲ, ಭಾವನ ಹತ್ರ ಮಾತಾಡೋಕ್ಕೂ ಬಿಡಲ್ಲ, ಭಾವನ ಹತ್ರ ಏನು ಹೇಳೋಕ್ಕೂ ಬಿಡಲ್ಲ, ಹಿಂಗಾದರೆ ಹೆಂಗೆ ಅಂತಾನೆ. ಆಮೇಲೆ ಅಯ್ಯೋ ಮಾತಾಡು ತಾಯಿ, ಯಾರು ಬೇಡ ಅಂದರು ಒಂದು ಸರಿ ಮಾತಾಡ್ತೀನಿ, ಮದುವೆ ಮಾಡ್ಕೊತೀನಿ ಬಿಡು ಅಂತ ತಮಾಷೆ ಮಾಡ್ತಾಳೆ. ಅಂತಾಳೆ ವಿದ್ಯಾ. ಆಮೇಲೆ ಇಲ್ಲಿ ಶಿವರಾಮೇಗೌಡ ಮತ್ತು ಗೋವಿಂದ ಇವರೆಲ್ಲ ರಾಜಕೀಯ ಎಲ್ಲ ಪುರ್ಸೊತ್ತಿಲ್ಲದ ಕೆಲಸಗಳು. ಇವರು ಹೋಗಲೇಬೇಕಾಗುತ್ತೆ. ಇವರಿಗೆ ಟೈಮೇ ಇರಲ್ಲ ಹೇಳಬೇಕು ಅಂದರೆ. ಯಾವ ಗಂಟೆಗೂ ರಾಜಕೀಯದಲ್ಲಿರೋರಿಗೆ ಟೈಮ್ ಇರಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.